ಸ್ನೇಹಿತರೆ, ನೀತಿಶಾಸ್ತ್ರದ ವಿಷಯಕ್ಕೆ ಬಂದಾಗ ಆಚಾರ್ಯ ಚಾಣಕ್ಯರು ನೆನಪಾಗ್ತಾರೆ. ಅದ್ಭುತ ಜ್ಞಾನಿ, ರಾಜತಾಂತ್ರಿಕ ಚಾಣಕ್ಯ. ಹಲವು ವಿಷಯಗಳ ಬಗ್ಗೆ ಇವರು ಅದ್ಭುತ ಪಾಂಡಿತ್ಯವನ್ನೇ ಹೊಂದಿದ್ದಾರೆ. ಚಾಣಕ್ಯರ ನೀತಿಶಾಸ್ತ್ರ ಇಂದಿಗೂ ಪ್ರಸ್ತುತ. ಸಾವಿರಾರು ವರ್ಷಗಳ ಹಿಂದಿನ ಈ ಮಾತುಗಳು ಈಗಲೂ ನಮ್ಮ ಬದುಕಿಗೆ ನೆರವಾಗುತ್ತೆ. ಅಂತೆಯೇ ಜೀವನದ ಏರಿಳಿತದಲ್ಲಿ ಹೇಗೆ ಪರಿಸ್ಥಿತಿಯನ್ನು ಸರಿಯಾಗಿ ನಿಭಾಯಿಸುವುದು, ಜೀವನದಲ್ಲಿ ಯಶಸ್ಸು ಪಡೆಯುವುದು ಹೇಗೆ ಎಂಬುದನ್ನು ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರೇ ಹೇಳಿದ ಹಾಗೆ ಪುರುಷರು ಈ 3 ವಿಷಯಗಳನ್ನು ಯಾರ ಹತ್ರನೂ ಅಪ್ಪಿತಪ್ಪಿಯೂ ಬಾಯಿ ಬಿಡಬಾರ್ದು. ಯಾರ ಹತ್ರನೂ ಹೇಳಲೇಬಾರದಂತಹ 3 ವಿಷಯಗಳು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾದರೆ ಬನ್ನಿ, ಯಾವುವು ಆ 3 ವಿಷಯಗಳು? ಪುರುಷರು ಬಚ್ಚಿಡಲೇಬೇಕಾದಂತಹ 3 ವಿಷಯಗಳು ಯಾವುವು ಅಂದರೆ, ಅದರಲ್ಲಿ ಮೊದಲನೆಯದು ನಿಮಗಾದ ನಷ್ಟ. ಹೌದು ಸ್ನೇಹಿತರೆ, ನೀವು ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ರೆ ಅಥವಾ ಯಾವುದಾದ್ರೂ ಕೆಲಸದಲ್ಲಿ ತೊಡಗಿಕೊಂಡಿದ್ರೆ ಅದರಲ್ಲಿ ಆಗುವ ಲಾಭ ನಷ್ಟಗಳ ಬಗ್ಗೆ ಯಾರ ಹತ್ರನೂ ಅಪ್ಪಿತಪ್ಪಿಯೂ ಬಾಯಿ ಬಿಡಬಾರ್ದು. ಹಾಗೊಂದು ವೇಳೆ ನೀವು ಬಾಯಿ ಬಿಟ್ಟರೆ ನಿಮ್ಮತನವನ್ನು, ನಿಮ್ಮೊಳಗಿರುವ ಗುಟ್ಟುಗಳನ್ನು, ನೀವು ಬದುಕ್ತಾ ಇರುವ ರೀತಿಯನ್ನು ನೀವು ಇನ್ನೊಬ್ಬರಿಗೆ ಧಾರೆ ಎರೆದಂತಾಗತ್ತೆ ಅಂತ ಚಾಣಕ್ಯರು ಹೇಳಿದ್ದಾರೆ. ಇನ್ನು ನೀವು ಬಚ್ಚಿಡಲೇಬೇಕಾದಂತಹ 2ನೇ ವಿಷಯ ಯಾವುದು ಅಂದರೆ ನಿಮ್ಮ ದುಃಖಗಳ ಬಗ್ಗೆ. ಹೌದು ಸ್ನೇಹಿತರೆ, ಪುರುಷರು ಯಾವತ್ತೂ ನಿಮ್ಮ ದುಃಖಗಳ ಬಗ್ಗೆ ಇನ್ನೊಬ್ಬರ ಹತ್ರ, ಎಲ್ಲರ ಹತ್ರನೂ ಹೇಳಿಕೊಂಡು ಸುಮ್ಮನೆ ಕಾಲಹರಣ ಮಾಡಬಾರ್ದು. ಮನುಷ್ಯ ಅಂದರೆ ಎಲ್ಲರಿಗೂ ಸುಖ, ದುಃಖ, ಕಷ್ಟ, ನೋವು ಇದ್ದೇ ಇರುತ್ತೆ. ಹಾಗಂದ ಮಾತ್ರಕ್ಕೆ ನಮಗೆ ದುಃಖ ಆಯಿತು, ನಮಗೆ ಕಷ್ಟಗಳು ಬರ್ತಾ ಇದೆ ಅಂತ ನೀವು ಇನ್ನೊಬ್ಬರ ಮುಂದೆ ಹೇಳ್ತಾನೆ ಹೋದರೆ ಅದು ನಿಮಗೆ ಉಲ್ಟಾ ಆಗೋ ಚಾನ್ಸಸ್ ಇರುತ್ತೆ. ಜನ ನಿಮ್ಮನ್ನು ನೋಡುವ ರೀತಿ ಬದಲಾಗುತ್ತೆ. ನಿಮ್ಮನ್ನು ಪಾಸಿಟಿವ್ ರೀತಿಯಲ್ಲಾಗಿ ನೋಡೋದನ್ನು ಬಿಟ್ಟು ನಿಮ್ಮನ್ನು ನೆಗೆಟಿವ್ ರೀತಿಯಲ್ಲಿ ನೋಡ್ತಾರೆ. ನಿಮ್ಮ ಕೈಲಿ ಏನೂ ಆಗಲ್ಲ ಅಂತ ಅವರಿಗೆ ಮನವರಿಕೆ ಆಗುತ್ತೆ. ಅದನ್ನು ಅವರೇ ನಿಮ್ಮ ಮುಂದೆ ಪ್ರಸ್ತುತಪಡಿಸೋ ಹಾಗೆ ಅವರೇ ನಿಮ್ಮ ಮುಂದೆ ನಡ್ಕೋತಾರೆ. ಆ ವಿಷಯ ನಿಮಗೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗೇ ಆಗುತ್ತೆ. ಬೇಕಾದರೆ ನೀವು ಕೂಡ ಪರೀಕ್ಷೆ ಮಾಡಿ ನೋಡಿ. ಇನ್ನು ಪುರುಷರು ಬಚ್ಚಿಡಲೇಬೇಕಾದಂತಹ 3ನೇ ವಿಷಯ ಯಾವುದು ಅಂದರೆ ನಿಮ್ಮ ಮನೆಯಲ್ಲಾದ ಜಗಳಗಳು. ಹೌದು ಸ್ನೇಹಿತರೆ, ಯಾರ ಮನೆಯಲ್ಲಿ ಜಗಳ ಇರಲ್ಲ ಹೇಳಿ? ಪ್ರತಿಯೊಬ್ಬರ ಮನೆಯಲ್ಲಿ ಜಗಳ ಇರುತ್ತೆ. ಮನೆ ಅಂದಮೇಲೆ ಜಗಳ, ಸಂತೋಷ, ಖುಷಿ ಎಲ್ಲವೂ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಜಗಳ ಆಯಿತು ಅಂತ ಇನ್ನೊಬ್ಬರ ಮುಂದೆ ಹೇಳ್ತಾ ಹೋದರೆ ಅವರು ನಿಮ್ಮನ್ನು ನೋಡುವ ದೃಷ್ಟಿಯಲ್ಲಿ ಬದಲಾವಣೆ ಮಾಡ್ಕೋತಾರೆ. ಇವನೇನಪ್ಪ ಯಾವತ್ತೂ ಇವನ ದುಃಖಗಳ ಬಗ್ಗೆ, ಮನೆಯಲ್ಲಿ ಆದ ಜಗಳ ಬಗ್ಗೆ ಅಥವಾ ಇವ್ರ ತಂದೆ ತಾಯಿಯನ್ನು ಬೈತಾನೇ ಇರ್ತಾನೆ. ಯಾವಾಗಲೂ ಇವನ ತಂಟೆ ತಕರಾರುಗಳು ನಮಗೆ ಕೇಳಿ ಕೇಳಿ ಸಾಕಾಯಿತು ಅನ್ನೋ ರೀತಿಯಲ್ಲಿ ಮುಂದಿನ ವ್ಯಕ್ತಿಯ ಬಿಹೇವಿಯರ್ ಆಗುತ್ತೆ. ಅದನ್ನು ನೀವು ಯಾವತ್ತೂ ಮಾಡ್ಕೋಬೇಡಿ. ನಿಮ್ಮ ಪರ್ಸನಲ್ ವಿಷಯಗಳನ್ನು ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.